ದಿನಗಳ ಮಕ್ಕಳ ನಾಯಕತ್ವ ಶಿಬಿರ ಜಿಲ್ಲಾ ಸೇವಾದಳ ಘಟಕ ಯಾದಗಿರಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸುರಪುರ, ನಮ್ಮ ಗೆದ್ದಲಮರಿಯ ಸರ್ಕಾರಿ ಪ್ರೌಢಶಾಲೆ ಗೆದ್ದಲಮರಿಯ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ಮಕ್ಕಳಿಗಾಗಿ ನಾಯಕತ್ವ ಶಿಬಿರವನ್ನ ಶನಿವಾರದಿಂದ ಇಲ್ಲಿಯವರೆಗೆ 4 ದಿನಗಳ ಕಾಲ ನಡೆದು ಈ ಒಂದು ಸಮಯದಲ್ಲಿ ಸಮಾರೋಪ ಸಮಾರಂಭ ಮುಕ್ತಾಯದ ಘಟ್ಟ ಇದು. ಇನ್ನು ಕೆಲವೇ ನಿಮಿಷಗಳಲ್ಲಿ 6 ಗಂಟೆ ಆಗುವುದರಿಂದ ರಾಷ್ಟ್ರ ಧ್ವಜಾರೋಹಣವನ್ನ ಅದರ ಧ್ವಜವನ್ನ ಅವರೋಹಣ ಮಾಡಬೇಕಾಗಿದೆ. ಜೊತೆಗೆ ಸಮಯದ ಅಭಾವ ಇರುವುದರಿಂದ ಕೂಡ 1-2 ನಿಮಿಷಗಳ ಕಾಲ ನಾನು ಮಾತನಾಡಿ ಮುಗಿಸ್ತಾ ಇದ್ದೇನೆ. ಈ ಒಂದು ನಾಯಕತ್ವ ಶಿಬಿರ ನಮ್ಮ ಶಾಲೆಯಲ್ಲಿ ಇಟ್ಟದ್ದು ಬಹಳಷ್ಟು ನಮಗೆ ಹೆಮ್ಮೆ, ಸಂತೋಷ. ಯಾಕಂದ್ರೆ ಈ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ಪ್ರೌಢಶಾಲೆಗಳಿದ್ರೂ ಕೂಡ ನಮ್ಮ ಶಾಲೆಯನ್ನೇ ಆಯ್ಕೆ ಮಾಡಿ ಕೇವಲ 2 ಶಾಲೆಗಳು ಆಯ್ಕೆಯಾಗಿವೆ ಅಂತ ಹೇಳಿದ್ದಾರೆ. ಒಂದು ಸೈದಾಪುರ ಬಿಟ್ಟರೆ ಗೆದ್ದಲಮರಿ. ಇಂಥ ಒಂದು ಸಣ್ಣ ಹಳ್ಳಿ ಗ್ರಾಮದಲ್ಲಿನೂ ಕೂಡ ಇಂಥ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮಕ್ಕಳಿಗೆ ನಾಯಕತ್ವ ಗುಣಗಳನ್ನ ಅಳವಡಿಸಲಿಕ್ಕೆ ಸಹಕಾರಿಯಾದಂಥವರು ಶ್ರೀ ಸೈಯದ್ ಕಮರುದ್ದೀನ್ ಸರ್ ಅವರು. ಅವರಿಗೆ ನಮ್ಮ ಒಂದು ಎಲ್ಲ ಸಿಬ್ಬಂದಿ ವರ್ಗ, ಈ ಗೆದ್ದಲಮರಿ ಗ್ರಾಮಸ್ಥರಿಂದ ಮತ್ತು ನಮ್ಮ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರಿಂದ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದಾರೆ. ಅವರು ಬಂದು ನಮ್ಗ ಕೇಳಿದ್ರು ಏನಂತಂದ್ರೆ, ನಿಮ್ಮ ಒಂದು ಶಾಲೆ ಆಯ್ಕೆಯಾಗಿದೆ, ನೀವು ಒಂದು ಸಹಕಾರವನ್ನು ನೀಡಬೇಕು. ಎಂತ ಮಾತು, ನಾವು ಸಹಕಾರ ನೀಡೋದು ಇನ್ನ 10 ಕಾರ್ಯಕ್ರಮ ಇಂಥವು ತಂದ್ರು ಕೂಡ ಸಹಕಾರ ನೀಡಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಶ್ರಮ ಏನ್ರಿ ಒಂದಿಷ್ಟು ಏನದ ವ್ಯವಸ್ಥೆ ಅಷ್ಟೇ, ಅವರ ಶ್ರಮ ಏನದ ಸಾಕಷ್ಟು ಅದ. ಈ ಸೇವಾದಳದಿಂದ ಸಾಕಷ್ಟು ನಮ್ಮ ಮಕ್ಕಳು 4 ದಿನಗಳಲ್ಲಿ ಬಹಳಷ್ಟು ಕಲಿತು ಬದಲಾವಣೆಯನ್ನು